ವಿಷಯ ಕರ್ನಾಟಕದಲ್ಲಿ ಶೈಕ್ಷಣಿಕ ಮತ್ತು ಸಾಮಾಜಿಕವಾಗಿ ಹಿಂದುಳಿದಿರುವ ರಜಪೂತ್ ಸಮಾಜದ ಏಳಿಗೆಗಾಗಿ ರಜಪೂತ್ ಅಭಿವೃದ್ಧಿ ಮಂಡಳಿ ಸ್ಥಾಪಿಸಲು ಸರ್ಕಾರದ ಮಟ್ಟದಲ್ಲಿ ಶಿಫಾರಸು ಮಾಡುವ ಕುರಿತು ಉಲ್ಲೇಖ ಕಲಬುರಗಿ ಜಿಲ್ಲಾಡಳಿತ ಸಮ್ಮುಖದಲ್ಲಿ ನಡೆದ ರಜಪೂತ್ ಸಮಾಜದ ಸಮಗ್ರ ದತ್ತಾಂಶ ಸಂಗ್ರಹಣೆ ಹಾಗೂ ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಆಯೋಗ ಬೆಂಗಳೂರು ಇವರ ಮುಂದಿರುವ ಕಡತ ಪ್ರಕ್ರಿಯೆಗಳು. ಮಾನ್ಯರೇ, ರಾಜ್ಯದಲ್ಲಿ ಲಕ್ಷಾಂತರ ಜನಸಂಖ್ಯೆ ಹೊಂದಿರುವ ರಜಪೂತ್ ಸಮಾಜವು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಾಗೂ ಉದ್ಯೋಗ ರಂಗದಲ್ಲಿ ತೀವ್ರವಾಗಿ ಹಿಂದುಳಿದಿದೆ. ನಮ್ಮ ಯುವ ಪೀಳಿಗೆಗೆ ಸೂಕ್ತ ಪ್ರೋತ್ಸಾಹ ಮತ್ತು ಮಾರ್ಗದರ್ಶನ ಸಿಗದೆ ಸಮಾಜವು ಇಂದಿಗೂ ಮುಖ್ಯವಾಹಿನಿಗೆ ಬರಲು ಸಾಧ್ಯವಾಗುತ್ತಿಲ್ಲ. ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಕಲಬುರಗಿ ಜಿಲ್ಲಾಡಳಿತ ಉಸ್ತುವಾರಿ ರಜಪೂತ್ ಸಮಾಜದ ಕೌಟುಂಬಿಕ ಸಮೀಕ್ಷೆ ಹಾಗೂ ಡಿಜಿಟಲ್ ನೋಂದಣಿ ಪ್ರಕ್ರಿಯೆಯು ಅತ್ಯಂತ ಯಶಸ್ವಿಯಾಗಿ ನಡೆದಿದ್ದು, ಸದರಿ ಸಮಗ್ರ ದತ್ತಾಂಶಗಳ ವರದಿಯು ಬೆಂಗಳೂರಿನಲ್ಲಿರುವ ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಆಯೋಗದ ಪರಿಶೀಲನೆಯಲ್ಲಿದೆ. ಈ ಮಹತ್ವದ ಅಭಿಯಾನದ ಮೂಲಕ ಇಡೀ ರಾಜ್ಯದ ರಜಪೂತ್ ಸಮಾಜದ ಬಂಧುಗಳು ಒಗ್ಗಟ್ಟಾಗುತ್ತಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಆರಂಭವಾಗಿರುವ ಈ ಪ್ರಕ್ರಿಯೆಗೆ ಪೂರಕವಾಗಿ ಈಗ ನಮ್ಮ ಸಿಂದಗಿ ತಾಲೂಕಿನ ರಜಪೂತ್ ಬಾಂಧವರು ಸಹ ಧ್ವನಿಗೂಡಿಸುತ್ತಿದ್ದೇವೆ. ಆದ್ದರಿಂದ ನಮ್ಮ ಸಮಾಜದ ಸಮಗ್ರ ಅಭಿವೃದ್ಧಿಗಾಗಿ ರಜಪೂತ್ ಅಭಿವೃದ್ಧಿ ಮಂಡಳಿಯನ್ನು ತಕ್ಷಣವೇ ಸ್ಥಾಪಿಸಲು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವರಿಗೆ ಮತ್ತು ಹಿಂದುಳಿದ ವರ್ಗಗಳ ಆಯೋಗಕ್ಕೆ ನಿಮ್ಮ ತಾಲೂಕು ಆಡಳಿತದ ಪರವಾಗಿಯೂ ತುರ್ತು ಶಿಫಾರಸು ಪತ್ರವನ್ನು ಕಳುಹಿಸಿಕೊಡಬೇಕಾಗಿ ಈ ಮೂಲಕ ಅತ್ಯಂತ ಗೌರವಪೂರ್ವಕವಾಗಿ ವಿನಂತಿಸುತ್ತೇವೆ. ನನ್ನ ಹೆಸರು ದಶರಥ್ ಸಿಂಗ್ ರಜಪೂತ್ ಸಮಾಜದ ಅಧ್ಯಕ್ಷರು, ಕನ್ನೋಳಿ. ಇವತ್ತಿನ ದಿವಸ ನಮ್ಮ ರಜಪೂತ್ ಸಮಾಜವು ಆರ್ಥಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ತೀವ್ರವಾಗಿ ಹಿಂದುಳಿದ ಕಾರಣ ಸರ್ಕಾರಕ್ಕೆ ನಮ್ಮ ಆಗ್ರಹ ಇದೆ. ನಮ್ಮ ರಜಪೂತ್ ಅಭಿವೃದ್ಧಿ ಮಂಡಳಿಯನ್ನ ಸ್ಥಾಪನೆ ಮಾಡಬೇಕಿದ್ದ ಏನಪ್ಪ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತೀವಿ. ಇದೇ ರೀತಿ ನಮ್ಮ ರಜಪೂತ್ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿಯೂ ಹಾಗೂ ತಾಲೂಕುಗಳಲ್ಲಿಯೂ ಕೂಡ ಈ ಒಂದು ಮನವಿ ಕೊಡುವ ಕಾರ್ಯಕ್ರಮ ಚಾಲೂ ಇರುತ್ತದೆ. ಅದಕ್ಕಾಗಿ ಮುಖ್ಯಮಂತ್ರಿಗಳಿಗೆ ನಮ್ಮ ಒತ್ತಾಯ ಏನಪ್ಪಾ ಅಂತಂದ್ರೆ ನಮ್ಮ ರಜಪೂತ್ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪನೆ ಮಾಡಿ ನಮ್ಮ ರಜಪೂತರ ಸಮಾಜದ ಏಳಿಗೆಗಾಗಿ ಒಂದು ದಿಟ್ಟ ಹೆಜ್ಜೆ ನೀಡಬೇಕಂತ ಏನಪ್ಪಾ ಅಂತಂದ್ರೆ ಸರ್ಕಾರಕ್ಕೆ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ತಾಲೂಕಾ ರಜಪೂತ್ ಸಮಾಜ ಸಿಂದಗಿ ತಾಲೂಕಾ ರಜಪೂತ್ ಸಮಾಜದ ಕಾರ್ಯದರ್ಶಿಗಳು ವಿರಾಸಿಂಗ್ ರಜಪೂತ್ ಅಂತ ಮಾತಾಡೋದು. ನಾವು ರಜಪೂತ್ ಮಹಾರಾಣಾ ಪ್ರತಾಪ್ ಸಿಂಗ್ ಗೋಚರ್ ನಾವು ನಮ್ಮ ಬೆರಳಡಿಕೆಯಷ್ಟು ಜನ ಅಷ್ಟೇ ಇದೀವಿ ಅಂತೇಳಿ ನಮಗೆ ಈ ಕರ್ನಾಟಕದೊಳಗೆ ಯಾವುದೂ ನಮ್ಮ ಬೇಡಿಕೆಗಳು ಯಾವ ಈಡೇರ್ತಾ ಇಲ್ಲ. ನಮಗೆ ಯಾವ ರಾಜ್ಯ ಸರ್ಕಾರಕ್ಕೆ ನಾವು ಗಮನಕ್ಕೆ ಬರ್ತಾ ಇಲ್ಲ. ಹಾಗಾಗಿ ನಾವು ಹೋರಾಟ ಮಾಡ್ತೀವಿ. DK ಶಿವಕುಮಾರ್ ಅವರು ನಮ್ಮ ಹೋರಾಟವನ್ನು ಪರಿಗಣಿಸಿ ನಮಗೆ ರಜಪೂತ್ ಅಭಿವೃದ್ಧಿ ಮಂಡಳಿಯನ್ನು ಮಾಡೇಬೇಕಂತೇಳಿ ಈ ಹೋರಾಟದ ಮೂಲಕ ವಿನಂತಿ ಮಾಡ್ಕೊತೀವಿ.